ಇರಾನ್ ಅಮೆರಿಕ ಮಧ್ಯೆ ಮತ್ತೆ ಶುರುವಾಗುತ್ತಾ ಯುದ್ಧ. ಅಸಾಧ್ಯ ಯುದ್ಧ ಮಾಡಿ ಇಲ್ಲದಿದ್ರೆ ಬ್ಯಾಡ್ ಡೀಲ್ ಒಪ್ಪಿ ಅಮೆರಿಕಾಗೆ ಸವಾಲು ಹಾಕಿದ ಇರಾನ್ನ ಐಆರ್ಜಿಸಿ. ಇರಾನ್ ಹಾಗೆ ಅಮೆರಿಕ ಮಧ್ಯೆ ಯುದ್ಧ ಮತ್ತೆ ಶುರುವಾಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅಮೆರಿಕಾಗೆ ಸವಾಲು ಹಾಕಿದೆ ಐಆರ್ಜಿಸಿ. ಅಸಾಧ್ಯ ಯುದ್ಧ ಮಾಡಿ ಇಲ್ದಿದ್ರೆ ಬ್ಯಾಡ್ ಡೀಲ್ ಒಪ್ಪಿ ಅಂತ ಆಪ್ಷನ್ ಅನ್ನ ಇಟ್ಟಿದೆ. ಯುದ್ಧ ಮಾಡಿ, ಇಲ್ಲ ಅಂತಂದ್ರೆ ನಾವು ಕೊಡುವಂತ ಡೀಲ್ಗೆ ಒಪ್ಕೊಳ್ಳಿ. ಅಮೆರಿಕಾಗೆ ಸವಾಲು ಹಾಕಿದಂತಹ ಇರಾನ್ನ ಐಆರ್ಜಿಸಿ ಅಂದ್ರೆ ಅಮೆರಿಕ ಏನು ಈಗಾಗಲೇ ತನ್ನ ಒಂದಷ್ಟು ಕಂಡೀಷನ್ಸ್ಗಳನ್ನು ಇರಾನ್ಗೆ ಹಾಕಿತ್ತು. ಸಂಧಾನ ಸಭೆ ನಡೆಸಬೇಕು ಅಂತಂದ್ರೆ ಈ ಕಂಡೀಷನ್ಗಳನ್ನು ಒಪ್ಕೊಬೇಕು ಅಂತ ಅಮೆರಿಕ ಹೇಳಿತ್ತು. ಆದರೆ ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ನೀವು ಹಾಕಿರುವಂಥ ಕಂಡೀಷನ್ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನು ಹೊರತುಪಡಿಸಿ ನಮ್ಮದೇ ಆದಂತಹ ಒಂದಷ್ಟು ಕಂಡೀಷನ್ಸ್ಗಳಿದೆ, ಅದನ್ನು ಒಪ್ಪೋದಾದರೆ ನಾವು ಸಂಧಾನಕ್ಕೆ ಸಿದ್ಧ ಅಂತ ಇರಾನ್ ಕೂಡ ಹೇಳಿತ್ತು. ಆದರೆ ಎರಡೂ ದೇಶಗಳು ಈಗ ಅವರವರ ಕಂಡೀಷನ್ಸ್ಗಳಿಗೆ ಇಬ್ಬರೂ ಕೂಡ ಒಪ್ಕೊಂಡಿಲ್ಲ. ಅದರಿಂದಾಗಿ ಅಸಾಧ್ಯ ಯುದ್ಧ ಮಾಡಿ ಇಲ್ದಿದ್ರೆ ಬ್ಯಾಡ್ ಡೀಲ್ಗೆ ಒಪ್ಕೊಳ್ಳಿ ಅಂತ ಇರಾನ್ ಈಗ ಸಂದೇಶ ಕೊಟ್ಟಿದೆ. ಇನ್ನು ಮೂರನೇ ಸುತ್ತಿನ ಯುದ್ಧ ಆಗುವವರೆಗೂ ಸಮಸ್ಯೆ ಬಗೆಹರಿಯಲ್ಲ. ಮೂರನೇ ಸುತ್ತಿನ ಯುದ್ಧದ ಬಳಿಕವಷ್ಟೇ ಸಮಸ್ಯೆ ಬಗೆಹರಿಯುತ್ತೆ. ಹೊರ್ಮುಜ್ ಮೊದಲಿನಂತಾಗೋದು ಸದ್ಯಕ್ಕೆ ಅನುಮಾನ. ಮೊದಲಿನಂತೆ ಸರಾಗವಾಗಿ ಸಂಚಾರ ಆಗೋದು ಸದ್ಯಕ್ಕಂತೂ ಅನುಮಾನ. ಈ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರೆ ಹೊರ್ಮುಜ್ ಜಲಸಂಧಿಯಲ್ಲಿ ಮೊದಲಿನಂತೆ ಸಂಚಾರ ನಡೆಯುವಂಥದ್ದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಇರಾನ್ ಕೂಡ ಅಲ್ಲಿ ಬೇರೆ ದೇಶದ ಹಡಗುಗಳಿಗೆ ಸಂಚಾರಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಅಮೆರಿಕ ನೌಕೆ ಕೂಡ ಈಗಾಗಲೇ ಅಲ್ಲಿ ಜಮಾವಣೆಯಾಗಿದೆ. ಅವರು ಕೂಡ ಅಲ್ಲಿ ಯುದ್ಧ ನೌಕೆಗಳ ಸಂಚಾರಕ್ಕೆ ಅಥವಾ ಬೇರೆ ನೌಕೆಗಳ ಸಂಚಾರಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಇರಾನ್ ಸಂಸತ್ನ ಡೆಪ್ಯೂಟಿ ಸ್ಪೀಕರ್ ನಿಕ್ ಜಾದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಯಾವುದೇ ರೀತಿಯಾಗಿ ಮೊದಲಿನಂತಾಗೋದು ಅನುಮಾನ ಅಂತ ಇರಾನ್ ಸಂಸತ್ನ ಡೆಪ್ಯೂಟಿ ಸ್ಪೀಕರ್ ನಿಕ್ ಜಾದ್ ಹೇಳಿಕೆಯನ್ನು ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಎರಡೂ ದೇಶಗಳು ಒಪ್ತಾ ಇಲ್ಲ, ಒಂದು ಕಡೆ ಸಂಧಾನ ಆಗ್ತಾ ಇಲ್ಲ. ಅದರಿಂದಾಗಿ ಮೂರನೇ ಸುತ್ತಿನ ಯುದ್ಧ ಆಗಲೇಬೇಕು, ಆದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯೋದು ಅನ್ನೋ ರೀತಿಯಲ್ಲಿ ಇರಾನ್ನ ಡೆಪ್ಯೂಟಿ ಸ್ಪೀಕರ್ ಮಾತನಾಡಿರುವಂಥದ್ದು. ಜೊತೆಗೆ ಸದ್ಯಕ್ಕೆ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಯಾಕಂದರೆ ಯಾವುದೇ ರೀತಿಯಾದಂಥ ಹಡಗುಗಳ ಸಂಚಾರಕ್ಕೆ ಅಲ್ಲಿ ಅನುಮತಿಯನ್ನು ಕೊಡ್ತಾ ಇಲ್ಲ ಹೊರ್ಮುಜ್ನಲ್ಲಿ. ಒಂದು ಕಡೆ ಇರಾನ್ ಕೂಡ ಕಂಡೀಷನ್ಸ್ ಹಾಕಿದೆ, ಅಲ್ಲಿ ಇರಾನ್ ಕೂಡ ನಿರ್ಬಂಧ ವಿಧಿಸಿದೆ, ಅಮೆರಿಕ ಕೂಡ ನಿರ್ಬಂಧ ವಿಧಿಸಿದೆ. ಇನ್ನು ಅಮೆರಿಕದ ಯಾವುದೇ ಎಚ್ಚರಿಕೆಗಳಿಗೆ ಹೆದರಬೇಡಿ, ತನ್ನ ದೇಶದ ಕಂಪನಿಗಳಿಗೆ ಚೀನಾ ಸರ್ಕಾರ ಸಂದೇಶವನ್ನು ಕೊಟ್ಟಿದೆ. ಇರಾನ್ ತೈಲ ಖರೀದಿಸಿದ್ರೆ ಶಾಸ್ತಿ ಅಂತ ಯುಎಸ್ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅಮೆರಿಕದ ಈ ರೀತಿಯ ಎಚ್ಚರಿಕೆಗಳು ಅಧಿಕ ಪ್ರಸಂಗತನ. ಅಮೆರಿಕದ ಯಾವುದೇ ಆದೇಶಗಳನ್ನು ನೀವು ಪಾಲಿಸಬೇಡಿ, ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದದ್ದು ಅಂತ ಚೀನಾ ಹೇಳಿರುವಂಥದ್ದು. ಅಂದರೆ ಅಮೆರಿಕ ಕೊಟ್ಟಿರುವಂಥ ಎಚ್ಚರಿಕೆ ಏನಿದೆ ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದದ್ದು. ಅದರಿಂದಾಗಿ ಚೀನಾ ಕಂಪನಿಗಳು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದು ಇರ್ಬೋದು, ಅದ್ರ ಜೊತೆಗೆ ಇರಾನ್ ಜೊತೆಗೆ ವ್ಯವಹಾರವನ್ನು ನಡೆಸ್ತಾ ಇರುವಂಥ ಕಂಪನಿಗಳಿರ್ಬೋದು, ಅವ್ರು ಯಾರು ಕೂಡ ಹೆದರ್ಕೊಳ್ಬೇಡಿ. ತನ್ನ ದೇಶದ ಕಂಪನಿಗಳಿಗೆ ಚೀನಾ ಸರ್ಕಾರ ಸಂದೇಶವನ್ನು ಕೊಟ್ಟಿದೆ ಈ ಮುಖಾಂತರ. ಇರಾನ್ ತೈಲ ಖರೀದಿಸಿದ್ರೆ ಶಾಸ್ತಿ ಮಾಡ್ತೀವಿ ಅಂತ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಈ ರೀತಿಯಾದಂತಹ ಎಚ್ಚರಿಕೆಗಳು ಅಧಿಕ ಪ್ರಸಂಗತನ ಅಂತ ಚೀನಾ ಹೇಳಿದೆ. ಅಮೆರಿಕದ ಯಾವುದೇ ಆದೇಶಗಳನ್ನು ನೀವು ಪಾಲಿಸಬೇಡಿ ಅಂತ ಕೂಡ ತನ್ನ ಕಂಪನಿಗಳಿಗೆ ಚೀನಾ ಸಂದೇಶವನ್ನು ಕೊಟ್ಟಿರುವಂಥದ್ದು. ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದದ್ದಿದು. ಅಮೆರಿಕದ ನಡೆ ಏನಿದೆ ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದದ್ದು. ಅದರಿಂದಾಗಿ ಯಾರು ಕೂಡ ಹೆದರ್ಕೊಳ್ಬೇಡಿ, ತಮ್ಮ ಕೆಲಸ ಏನಿದೆ ತಮ್ಮ ಕೆಲಸವನ್ನು ನೀವು ಮಾಡಿ ಅಂತ ಚೀನಾ ಸರ್ಕಾರ ತಮ್ಮ ಜೊತೆಗಿರುವಂಥ ಕಂಪನಿಗಳಿಗೆ, ತಮ್ಮ ದೇಶದ ಕಂಪನಿಗಳಿರ್ಬೋದು, ಅವ್ರ ಜೊತೆಗೆ ತಮ್ಮ ಜೊತೆ ವ್ಯವಹಾರವನ್ನು ನಡೆಸ್ತಾ ಇರುವಂಥ ಕಂಪನಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಚೀನಾ ಈ ಮುಖಾಂತರ ಸಂದೇಶವನ್ನು ಕೊಟ್ಟಿರುವಂಥದ್ದು. ಇರಾನ್ಗೆ ಎಚ್ಚರಿಕೆ ನೀಡಿದ ಇಸ್ರೇಲ್ ಪ್ರಧಾನಿ ನೆತನ್ಯಾಹು, ನಾವು ಅಮೆರಿಕದಿಂದ F-35, F-15 ಇವೆಲ್ಲವನ್ನು ಕೂಡ ತರಿಸ್ಕೊಳ್ತಾ ಇದ್ದೇವೆ. ನಮ್ಮ ಪೈಲಟ್ಗಳು ಇರಾನ್ನ ಯಾವ ಸ್ಥಳಕ್ಕಾದರೂ ನುಗ್ತಾರೆ. ಅವಕಾಶ ಸಿಕ್ಕರೆ ಇರಾನ್ಗೆ ನಾವು ಏನು ಅಂತ ಮತ್ತೆ ತೋರಿಸ್ತೀವಿ ಅಂತ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು. ಈಗಾಗಲೇ ಇಸ್ರೇಲ್ಗೆ ಅಮೆರಿಕಾದಿಂದ ಸಾಕಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳು ಬಂದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 600 ಟನ್ಗೂ ಹೆಚ್ಚಿನ ಶಸ್ತ್ರಾಸ್ತ್ರಗಳು ಈಗಾಗಲೇ ಇಸ್ರೇಲ್ಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಮೆರಿಕ ಯುದ್ಧ ನೌಕೆಗಳು ಕೂಡ ಇರಾನ್ನ ಸುತ್ತಮುತ್ತಲೂ ಕೂಡ ಜಮಾವಣೆಯಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲೂ ಕೂಡ ಅಮೆರಿಕದ ಯುದ್ಧ ನೌಕೆಗಳು ಜಮಾವಣೆಯಾಗಿರುವಂಥದ್ದು. ಈ ಸಂದರ್ಭದಲ್ಲೇ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಇರಾನ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಅಮೆರಿಕದಿಂದ F-35, F-15A
ಈ ವಿಮಾನಗಳನ್ನು ತರಿಸ್ಕೊಂಡಿದ್ದೀವಿ. ನಮ್ಮ ಪೈಲಟ್ಗಳು ಇರಾನ್ನ ಯಾವ ಸ್ಥಳಕ್ಕಾದರೂ ನುಗ್ತಾರೆ, ಅವಕಾಶ ಸಿಕ್ಕರೆ ಇರಾನ್ಗೆ ನಾವು ಏನು ಅಂತ ಮತ್ತೆ ತೋರಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.